ವಿಕ್ಟಿಮ್ ಫ್ಯಾಮಿಲಿ ಏನೇನಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ವೇದವಲ್ಲಿ ಕುಟುಂಬದ ಸದಸ್ಯರಿದ್ದಾರೆ, ಪದ್ಮಲತಾ ಕುಟುಂಬದ ಸದಸ್ಯರು ಮತ್ತು ಸ್ವತಃ ಸೌಜನ್ಯಳ ತಾಯಿ ಮತ್ತು ಆ್ಯಕ್ಟಿವಿಸ್ಟು ಮತ್ತು ಒಂದಿಷ್ಟು ಜನ ಯೂಟ್ಯೂಬರ್ಸು ಸೇರಿಕೊಂಡು ಈ ಒಂದು ದೂರನ್ನು ಕೊಟ್ಟಿದ್ದೀವಿ. ಈ ದೂರಿನ ಒಂದು ಸಾರಾಂಶ ಏನು ಅಂತ ಹೇಳಿದರೆ, ನೀವು ಪ್ರತ್ಯೇಕ FIRಗಳನ್ನು ಹಾಕಿ. ಇಲ್ಲಿವರೆಗೆ ಪ್ರತ್ಯೇಕ FIR ಹಾಕಿಯೇ ಇಲ್ಲ. ನಾವು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಮಾಹಿತಿಗಳನ್ನು ಕೇಳಿದಾಗ ಒಂಥರ ಹೋಲ್ಸೇಲ್ ಥರ ಕೊಟ್ಬಿಡ್ತಾರೆ. ಪೂರ್ತಿಯಾಗಿ ಒಂದು 10, 20, 30 ಪೇಜ್ ಕೊಟ್ಬಿಡ್ತಾರೆ. 10 ವರ್ಷದಲ್ಲಿ ಇಷ್ಟಾದು, 5 ವರ್ಷದಲ್ಲಿ ಇಷ್ಟಾದು. ಬಟ್ FIR ಎಲ್ಲಿ? ಅದರದ್ದು ರಿಪೋರ್ಟ್ ಎಲ್ಲಿ? FIR ನೀವು 302 ಕೇಸ್ ರಿಜಿಸ್ಟರ್ ಮಾಡಿದ್ದೀರಾ, ಬಟ್ ಅದರದ್ದು ಆರೋಪಿ ಯಾರಂತ ಯಾರಿಗೂ ಗೊತ್ತೇ ಆಗಿಲ್ಲ. ಇದು ನಾನು ಹೇಳ್ತಾ ಇರೋದು ಬರೀ ವೇದವಲ್ಲಿ ಹೈ ಪ್ರೊಫೈಲ್ ಕೇಸದು ಅಷ್ಟೇ ಅಲ್ಲ. 302, 201 ಮಾಡಿದ್ದಾರೆ, ಬಟ್ ಅದರದ್ದು ನೆಕ್ಸ್ಟ್ ಏನಾಯಿತು ಅಂತ. ಆನಂತರ FIR ಮಾಡದೇ ಇರುವಂಥ ಅನೇಕ ಸಂಶಯಾಸ್ಪದ ಸಾವುಗಳಿದೆ. ನೋಡಿ, ಒಂದು ಅನ್ಯಾಚುರಲ್ ಡೆತ್ ರಿಪೋರ್ಟ್ ಬಗ್ಗೆ ಯಾವ ರೀತಿ ತನಿಖೆ ಮಾಡಬೇಕು, ಇಂಟ್ರಾಗೇಷನ್ ಮಾಡಬೇಕು ಅಂತೆಲ್ಲೇ ದಿ ಕರ್ನಾಟಕ ಇನ್ವೆಸ್ಟಿಗೇಷನ್ ಆಫ್ ಅನ್ಯಾಚುರಲ್ ಡೆತ್ಸ್ ಆ್ಯಂಡ್ ಕಂಡಕ್ಟ್ ಆಫ್ ಇನ್ಕ್ವೆಸ್ಟ್ ರೂಲ್ಸ್ 2004 ಅಂತ ಇದೆ. ಇಲ್ಲಿ ಯಾವ ದಿನ ಡೆಡ್ ಬಾಡಿ ಸಿಗುತ್ತೋ ಅದೇ ದಿನವೇ ಅದನ್ನು ದಫನ್ ಮಾಡಿಬಿಡ್ತಾರೆ, ವಿಚ್ ಈಸ್ ಅಬ್ಸಲ್ಯೂಟ್ಲಿ ಅಗೇನ್ಸ್ಟ್ ದ ರೂಲ್ಸ್. ಕಾನೂನಿನ ಸಂಪೂರ್ಣ ವಿರೋಧಿನೇ ಇದೆ ಅದು. ಈಗ 2010ರಲ್ಲಿ ನಾವು ನೋಡಿದ್ದೀವಿ, ತೋರಿಸಿದ್ದೀನಿ ಲಾಸ್ಟ್ ಟೈಮ್ ಬಂದಾಗೂ ಕೂಡ. ಪಂಚಾಯತಿ ಕೊಟ್ಟಂಥ ದಾಖಲೆ ಇಟ್ಕೊಂಡು ನಾವು ಮಾಡ್ತಾ ಇರ್ತೀವಿ. ಯಾರೋ ಒಬ್ರು ಹೇಳಿಬಿಟ್ರು ಅದ್ರ ಮೇಲಲ್ಲ, ಪಂಚಾಯತಿಯವರು ಕೊಟ್ಟಂಥ ದಾಖಲೆ, ಆನಂತರ ಪೊಲೀಸ್ ಠಾಣೆ ಕೊಟ್ಟಂಥ ದಾಖಲೆ, ಅದರ ಆಧಾರದ ಮೇಲೆ ಈ ಒಂದು ದೂರನ್ನು ಕೊಟ್ಟಿದ್ದೀವಿ ನಾವು. ಇಟ್ ಈಸ್ ನಾಟ್ ಓನ್ಲಿ ಎ ಪೆಟಿಷನ್, ಇದು ಒಂದು ದೂರು ಕೊಟ್ಟಿದ್ದೀವಿ ನಾವು. ಪ್ರತ್ಯೇಕ FIRಗಳನ್ನು ಮಾಡಿ ಆನಂತರ ಯಾರು ಅದರ ಹಿಂದೆ ಇದ್ದಾರೆ ಅದು ಬೇಕಲ್ಲ, ಅದು ಒಂದು ತನಿಖೆ ಆಗಬೇಕು. ಅದು SIT ವ್ಯಾಪ್ತಿಯಲ್ಲೇ ಬರುವಂಥದ್ದು. ನಾವು ಹೇಳ್ತಾ ಇರೋದು ಯಾವುದು ಕೂಡ SIT ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ದಾಟಿ ಇಲ್ಲ ಯಾವುದು ಕೂಡ. SIT ಒಳಗಡೆ ಪರಿಮಿತಿಯಲ್ಲಿ ಅದು ಯಾವ ರೀತಿ ಬರ್ತದೆ ಅನ್ನೋದು ಕೂಡ ಇದರಲ್ಲಿ ನಾವು ದೂರುದಾರರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದರ ಒಂದು ಸಾಫ್ಟ್ ಕಾಪಿನೂ ಕೂಡ ತಮ್ಮೆಲ್ಲರಿಗೂ ಕೂಡ ಮಾಧ್ಯಮ ಮಿತ್ರರಿಗೆ ನಾವು ಕೊಡ್ತೀವಿ. ವಿಕ್ಟಿಮ್ ಫ್ಯಾಮಿಲಿ ಏನೇನಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ವೇದವಲ್ಲಿ ಕುಟುಂಬದ ಸದಸ್ಯರಿದ್ದಾರೆ, ಪದ್ಮಲತಾ ಕುಟುಂಬದ ಸದಸ್ಯರು ಮತ್ತು ಸ್ವತಃ ಸೌಜನ್ಯಳ ತಾಯಿ ಮತ್ತು ಆ್ಯಕ್ಟಿವಿಸ್ಟು ಮತ್ತು ಒಂದಿಷ್ಟು ಜನ ಯೂಟ್ಯೂಬರ್ಸು ಸೇರಿಕೊಂಡು ಈ ಒಂದು ದೂರನ್ನು ಕೊಟ್ಟಿದ್ದೀವಿ. ಈ ದೂರಿನ ಒಂದು ಸಾರಾಂಶ ಏನು ಅಂತ ಹೇಳಿದರೆ, ನೀವು ಪ್ರತ್ಯೇಕ FIRಗಳನ್ನು ಹಾಕಿ. ಇಲ್ಲಿವರೆಗೆ ಪ್ರತ್ಯೇಕ FIR ಹಾಕಿಯೇ ಇಲ್ಲ. ನಾವು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಮಾಹಿತಿಗಳನ್ನು ಕೇಳಿದಾಗ ಒಂಥರ ಹೋಲ್ಸೇಲ್ ಥರ ಕೊಟ್ಬಿಡ್ತಾರೆ. ಪೂರ್ತಿಯಾಗಿ ಒಂದು 10, 20, 30 ಪೇಜ್ ಕೊಟ್ಬಿಡ್ತಾರೆ. 10 ವರ್ಷದಲ್ಲಿ ಇಷ್ಟಾದು, 5 ವರ್ಷದಲ್ಲಿ ಇಷ್ಟಾದು. ಬಟ್ FIR ಎಲ್ಲಿ? ಅದರದ್ದು ರಿಪೋರ್ಟ್ ಎಲ್ಲಿ? FIR ನೀವು 302 ಕೇಸ್ ರಿಜಿಸ್ಟರ್ ಮಾಡಿದ್ದೀರಾ, ಬಟ್ ಅದರದ್ದು ಆರೋಪಿ ಯಾರಂತ ಯಾರಿಗೂ ಗೊತ್ತೇ ಆಗಿಲ್ಲ. ಇದು ನಾನು ಹೇಳ್ತಾ ಇರೋದು ಬರೀ ವೇದವಲ್ಲಿ ಹೈ ಪ್ರೊಫೈಲ್ ಕೇಸದು ಅಷ್ಟೇ ಅಲ್ಲ. 302, 201 ಮಾಡಿದ್ದಾರೆ, ಬಟ್ ಅದರದ್ದು ನೆಕ್ಸ್ಟ್ ಏನಾಯಿತು ಅಂತ. ಆನಂತರ FIR ಮಾಡದೇ ಇರುವಂಥ ಅನೇಕ ಸಂಶಯಾಸ್ಪದ ಸಾವುಗಳಿದೆ. ನೋಡಿ, ಒಂದು ಅನ್ಯಾಚುರಲ್ ಡೆತ್ ರಿಪೋರ್ಟ್ ಬಗ್ಗೆ ಯಾವ ರೀತಿ ತನಿಖೆ ಮಾಡಬೇಕು, ಇಂಟ್ರಾಗೇಷನ್ ಮಾಡಬೇಕು ಅಂತೆಲ್ಲೇ ದಿ ಕರ್ನಾಟಕ ಇನ್ವೆಸ್ಟಿಗೇಷನ್ ಆಫ್ ಅನ್ಯಾಚುರಲ್ ಡೆತ್ಸ್ ಆ್ಯಂಡ್ ಕಂಡಕ್ಟ್ ಆಫ್ ಇನ್ಕ್ವೆಸ್ಟ್ ರೂಲ್ಸ್ 2004 ಅಂತ ಇದೆ. ಇಲ್ಲಿ ಯಾವ ದಿನ ಡೆಡ್ ಬಾಡಿ ಸಿಗುತ್ತೋ ಅದೇ ದಿನವೇ ಅದನ್ನು ದಫನ್ ಮಾಡಿಬಿಡ್ತಾರೆ, ವಿಚ್ ಈಸ್ ಅಬ್ಸಲ್ಯೂಟ್ಲಿ ಅಗೇನ್ಸ್ಟ್ ದ ರೂಲ್ಸ್. ಕಾನೂನಿನ ಸಂಪೂರ್ಣ ವಿರೋಧಿನೇ ಇದೆ ಅದು. ಈಗ 2010ರಲ್ಲಿ ನಾವು ನೋಡಿದ್ದೀವಿ, ತೋರಿಸಿದ್ದೀನಿ ಲಾಸ್ಟ್ ಟೈಮ್ ಬಂದಾಗೂ ಕೂಡ. ಪಂಚಾಯತಿ ಕೊಟ್ಟಂಥ ದಾಖಲೆ ಇಟ್ಕೊಂಡು ನಾವು ಮಾಡ್ತಾ ಇರ್ತೀವಿ. ಯಾರೋ ಒಬ್ರು ಹೇಳಿಬಿಟ್ರು ಅದ್ರ ಮೇಲಲ್ಲ, ಪಂಚಾಯತಿಯವರು ಕೊಟ್ಟಂಥ ದಾಖಲೆ, ಆನಂತರ ಪೊಲೀಸ್ ಠಾಣೆ ಕೊಟ್ಟಂಥ ದಾಖಲೆ, ಅದರ ಆಧಾರದ ಮೇಲೆ ಈ ಒಂದು ದೂರನ್ನು ಕೊಟ್ಟಿದ್ದೀವಿ ನಾವು. ಇಟ್ ಈಸ್ ನಾಟ್ ಓನ್ಲಿ ಎ ಪೆಟಿಷನ್, ಇದು ಒಂದು ದೂರು ಕೊಟ್ಟಿದ್ದೀವಿ ನಾವು. ಪ್ರತ್ಯೇಕ FIRಗಳನ್ನು ಮಾಡಿ ಆನಂತರ ಯಾರು ಅದರ ಹಿಂದೆ ಇದ್ದಾರೆ ಅದು ಬೇಕಲ್ಲ, ಅದು ಒಂದು ತನಿಖೆ ಆಗಬೇಕು. ಅದು SIT ವ್ಯಾಪ್ತಿಯಲ್ಲೇ ಬರುವಂಥದ್ದು. ನಾವು ಹೇಳ್ತಾ ಇರೋದು ಯಾವುದು ಕೂಡ SIT ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ದಾಟಿ ಇಲ್ಲ ಯಾವುದು ಕೂಡ. SIT ಒಳಗಡೆ ಪರಿಮಿತಿಯಲ್ಲಿ ಅದು ಯಾವ ರೀತಿ ಬರ್ತದೆ ಅನ್ನೋದು ಕೂಡ ಇದರಲ್ಲಿ ನಾವು ದೂರುದಾರರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದರ ಒಂದು ಸಾಫ್ಟ್ ಕಾಪಿನೂ ಕೂಡ ತಮ್ಮೆಲ್ಲರಿಗೂ ಕೂಡ ಮಾಧ್ಯಮ ಮಿತ್ರರಿಗೆ ನಾವು ಕೊಡ್ತೀವಿ. ವಿಕ್ಟಿಮ್ ಫ್ಯಾಮಿಲಿ ಏನೇನಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ವೇದವಲ್ಲಿ ಕುಟುಂಬದ ಸದಸ್ಯರಿದ್ದಾರೆ, ಪದ್ಮಲತಾ ಕುಟುಂಬದ ಸದಸ್ಯರು ಮತ್ತು ಸ್ವತಃ ಸೌಜನ್ಯಳ ತಾಯಿ ಮತ್ತು ಆ್ಯಕ್ಟಿವಿಸ್ಟು ಮತ್ತು ಒಂದಿಷ್ಟು ಜನ ಯೂಟ್ಯೂಬರ್ಸು ಸೇರಿಕೊಂಡು ಈ ಒಂದು ದೂರನ್ನು ಕೊಟ್ಟಿದ್ದೀವಿ. ಈ ದೂರಿನ ಒಂದು ಸಾರಾಂಶ ಏನು ಅಂತ ಹೇಳಿದರೆ, ನೀವು ಪ್ರತ್ಯೇಕ FIRಗಳನ್ನು ಹಾಕಿ. ಇಲ್ಲಿವರೆಗೆ ಪ್ರತ್ಯೇಕ FIR ಹಾಕಿಯೇ ಇಲ್ಲ. ನಾವು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಮಾಹಿತಿಗಳನ್ನು ಕೇಳಿದಾಗ ಒಂಥರ ಹೋಲ್ಸೇಲ್ ಥರ ಕೊಟ್ಬಿಡ್ತಾರೆ. ಪೂರ್ತಿಯಾಗಿ ಒಂದು 10, 20, 30 ಪೇಜ್ ಕೊಟ್ಬಿಡ್ತಾರೆ. 10 ವರ್ಷದಲ್ಲಿ ಇಷ್ಟಾದು, 5 ವರ್ಷದಲ್ಲಿ ಇಷ್ಟಾದು. ಬಟ್ FIR ಎಲ್ಲಿ? ಅದರದ್ದು ರಿಪೋರ್ಟ್ ಎಲ್ಲಿ? FIR ನೀವು 302 ಕೇಸ್ ರಿಜಿಸ್ಟರ್ ಮಾಡಿದ್ದೀರಾ,
ಬಟ್ ಅದರದ್ದು ಆರೋಪಿ ಯಾರಂತ ಯಾರಿಗೂ ಗೊತ್ತೇ ಆಗಿಲ್ಲ. ಇದು ನಾನು ಹೇಳ್ತಾ ಇರೋದು ಬರೀ ವೇದವಲ್ಲಿ ಹೈ ಪ್ರೊಫೈಲ್ ಕೇಸದು ಅಷ್ಟೇ ಅಲ್ಲ. 302, 201 ಮಾಡಿದ್ದಾರೆ, ಬಟ್ ಅದರದ್ದು ನೆಕ್ಸ್ಟ್ ಏನಾಯಿತು ಅಂತ. ಆನಂತರ FIR ಮಾಡದೇ ಇರುವಂಥ ಅನೇಕ ಸಂಶಯಾಸ್ಪದ ಸಾವುಗಳಿದೆ. ನೋಡಿ, ಒಂದು ಅನ್ಯಾಚುರಲ್ ಡೆತ್ ರಿಪೋರ್ಟ್ ಬಗ್ಗೆ ಯಾವ ರೀತಿ ತನಿಖೆ ಮಾಡಬೇಕು, ಇಂಟ್ರಾಗೇಷನ್ ಮಾಡಬೇಕು ಅಂತೆಲ್ಲೇ ದಿ ಕರ್ನಾಟಕ ಇನ್ವೆಸ್ಟಿಗೇಷನ್ ಆಫ್ ಅನ್ಯಾಚುರಲ್ ಡೆತ್ಸ್ ಆ್ಯಂಡ್ ಕಂಡಕ್ಟ್ ಆಫ್ ಇನ್ಕ್ವೆಸ್ಟ್ ರೂಲ್ಸ್ 2004 ಅಂತ ಇದೆ. ಇಲ್ಲಿ ಯಾವ ದಿನ ಡೆಡ್ ಬಾಡಿ ಸಿಗುತ್ತೋ ಅದೇ ದಿನವೇ ಅದನ್ನು ದಫನ್ ಮಾಡಿಬಿಡ್ತಾರೆ, ವಿಚ್ ಈಸ್ ಅಬ್ಸಲ್ಯೂಟ್ಲಿ ಅಗೇನ್ಸ್ಟ್ ದ ರೂಲ್ಸ್. ಕಾನೂನಿನ ಸಂಪೂರ್ಣ ವಿರೋಧಿನೇ ಇದೆ ಅದು. ಈಗ 2010ರಲ್ಲಿ ನಾವು ನೋಡಿದ್ದೀವಿ, ತೋರಿಸಿದ್ದೀನಿ ಲಾಸ್ಟ್ ಟೈಮ್ ಬಂದಾಗೂ ಕೂಡ. ಪಂಚಾಯತಿ ಕೊಟ್ಟಂಥ ದಾಖಲೆ ಇಟ್ಕೊಂಡು ನಾವು ಮಾಡ್ತಾ ಇರ್ತೀವಿ. ಯಾರೋ ಒಬ್ರು ಹೇಳಿಬಿಟ್ರು ಅದ್ರ ಮೇಲಲ್ಲ, ಪಂಚಾಯತಿ ಅವರು ಕೊಟ್ಟಂಥ ದಾಖಲೆ, ಆನಂತರ ಪೊಲೀಸ್ ಠಾಣೆ ಕೊಟ್ಟಂಥ ದಾಖಲೆ, ಅದರ ಆಧಾರದ ಮೇಲೆ ಈ ಒಂದು ದೂರನ್ನು ಕೊಟ್ಟಿದ್ದೀವಿ ನಾವು. ಇಟ್ ಈಸ್ ನಾಟ್ ಓನ್ಲಿ ಅ ಪೆಟಿಷನ್, ಇದು ಒಂದು ದೂರು ಕೊಟ್ಟಿದ್ದೀವಿ ನಾವು. ಪ್ರತ್ಯೇಕ FIRಗಳನ್ನು ಮಾಡಿ ಆನಂತರ ಯಾರು ಅದರ ಹಿಂದೆ ಇದ್ದಾರೆ ಅದು ಬೇಕಲ್ಲ, ಅದು ಒಂದು ತನಿಖೆ ಆಗಬೇಕು. ಅದು SIT ವ್ಯಾಪ್ತಿಯಲ್ಲೇ ಬರುವಂಥದ್ದು. ನಾವು ಹೇಳ್ತಾ ಇರೋದು ಯಾವುದು ಕೂಡ SIT ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ದಾಟಿ ಇಲ್ಲ ಯಾವುದು ಕೂಡ. SIT ಒಳಗಡೆ ಪರಿಮಿತಿಯಲ್ಲಿ ಅದು ಯಾವ ರೀತಿ ಬರ್ತದೆ ಅನ್ನೋದು ಕೂಡ ಇದರಲ್ಲಿ ನಾವು ದೂರುದಾರರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದರ ಒಂದು ಸಾಫ್ಟ್ ಕಾಪಿನೂ ಕೂಡ ತಮ್ಮೆಲ್ಲರಿಗೂ ಕೂಡ ಮಾಧ್ಯಮ ಮಿತ್ರರಿಗೆ ನಾವು ಕೊಡ್ತೀವಿ. ವಿಕ್ಟಿಮ್ ಫ್ಯಾಮಿಲಿ ಏನೇನಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ವೇದವಲ್ಲಿ ಕುಟುಂಬದ ಸದಸ್ಯರಿದ್ದಾರೆ, ಪದ್ಮಲತಾ ಕುಟುಂಬದ ಸದಸ್ಯರು ಮತ್ತು ಸ್ವತಃ ಸೌಜನ್ಯಳ ತಾಯಿ ಮತ್ತು ಆ್ಯಕ್ಟಿವಿಸ್ಟು ಮತ್ತು ಒಂದಿಷ್ಟು ಜನ ಯೂಟ್ಯೂಬರ್ಸು ಸೇರಿಕೊಂಡು ಈ ಒಂದು ದೂರನ್ನು ಕೊಟ್ಟಿದ್ದೀವಿ. ಈ ದೂರಿನ ಒಂದು ಸಾರಾಂಶ ಏನು ಅಂತ ಹೇಳಿದರೆ, ನೀವು ಪ್ರತ್ಯೇಕ FIRಗಳನ್ನು ಹಾಕಿ. ಇಲ್ಲಿವರೆಗೆ ಪ್ರತ್ಯೇಕ FIR ಹಾಕೇ ಇಲ್ಲ. ನಾವು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಮಾಹಿತಿಗಳನ್ನು ಕೇಳಿದಾಗ ಒಂಥರ ಹೋಲ್ಸೇಲ್ ಥರ ಕೊಟ್ಬಿಡ್ತಾರೆ, ಪೂರ್ತಿಯಾಗಿ ಒಂದು 10, 20, 30 ಪೇಜ್ ಕೊಟ್ಬಿಡ್ತಾರೆ. 10 ವರ್ಷದಲ್ಲಿ ಇಷ್ಟ ಅದು, 5 ವರ್ಷದಲ್ಲಿ ಇಷ್ಟ ಅದು. ಬಟ್ FIR ಎಲ್ಲಿ? ಅದರದ್ದು ರಿಪೋರ್ಟ್ ಎಲ್ಲಿ? FIR ನೀವು 302 ಕೇಸ್ ರಿಜಿಸ್ಟರ್ ಮಾಡಿದ್ದೀರಾ, ಬಟ್ ಅದರದ್ದು ಆರೋಪಿ ಯಾರಂತ ಯಾರಿಗೂ ಗೊತ್ತೇ ಆಗಿಲ್ಲ. ಇದು ನಾನು ಹೇಳ್ತಾ ಇರೋದು ಬರೀ ವೇದವಲ್ಲಿ ಹೈ ಪ್ರೊಫೈಲ್ ಕೇಸದು ಅಷ್ಟೇ ಅಲ್ಲ. 302, 201 ಮಾಡಿದ್ದಾರೆ, ಬಟ್ ಅದರದ್ದು ನೆಕ್ಸ್ಟ್ ಏನಾಯಿತು ಅಂತ. ಆನಂತರ FIR ಮಾಡದೇ ಇರುವಂಥ ಅನೇಕ ಸಂಶಯಾಸ್ಪದ ಸಾವುಗಳಿದೆ. ನೋಡಿ, ಒಂದು ಅನ್ಯಾಚುರಲ್ ಡೆತ್ ರಿಪೋರ್ಟ್ ಬಗ್ಗೆ ಯಾವ ರೀತಿ ತನಿಖೆ ಮಾಡಬೇಕು, ಇಂಟ್ರಾಗೇಷನ್ ಮಾಡಬೇಕು ಅಂತೆಲ್ಲೇ ದಿ ಕರ್ನಾಟಕ ಇನ್ವೆಸ್ಟಿಗೇಷನ್ ಆಫ್ ಅನ್ಯಾಚುರಲ್ ಡೆತ್ಸ್ ಆ್ಯಂಡ್ ಕಂಡಕ್ಟ್ ಆಫ್ ಇನ್ಕ್ವೆಸ್ಟ್ ರೂಲ್ಸ್ 2004 ಅಂತ ಇದೆ. ಇಲ್ಲಿ ಯಾವ ದಿನ ಡೆಡ್ ಬಾಡಿ ಸಿಗುತ್ತೋ ಅದೇ ದಿನವೇ ಅದನ್ನು ದಫನ್ ಮಾಡಿಬಿಡ್ತಾರೆ, ವಿಚ್ ಈಸ್ ಅಬ್ಸಲ್ಯೂಟ್ಲಿ ಅಗೇನ್ಸ್ಟ್ ದ ರೂಲ್ಸ್. ಕಾನೂನಿನ ಸಂಪೂರ್ಣ ವಿರೋಧಿನೇ ಇದೆ ಅದು. ಈಗ 2010ರಲ್ಲಿ ನಾವು ನೋಡಿದ್ದೀವಿ, ತೋರಿಸಿದ್ದೀನಿ ಲಾಸ್ಟ್ ಟೈಮ್ ಬಂದಾಗೂ ಕೂಡ. ಪಂಚಾಯತಿ ಕೊಟ್ಟಂಥ ದಾಖಲೆ ಇಟ್ಕೊಂಡು ನಾವು ಮಾಡ್ತಾ ಇರ್ತೀವಿ. ಯಾರೋ ಒಬ್ರು ಹೇಳಿಬಿಟ್ರು ಅದ್ರ ಮೇಲಲ್ಲ, ಪಂಚಾಯತಿ ಅವರು ಕೊಟ್ಟಂಥ ದಾಖಲೆ, ಆನಂತರ ಪೊಲೀಸ್ ಠಾಣೆ ಕೊಟ್ಟಂಥ ದಾಖಲೆ, ಅದರ ಆಧಾರದ ಮೇಲೆ ಈ ಒಂದು ದೂರನ್ನು ಕೊಟ್ಟಿದ್ದೀವಿ ನಾವು. ಇಟ್ ಈಸ್ ನಾಟ್ ಓನ್ಲಿ ಅ ಪೆಟಿಷನ್, ಇದು ಒಂದು ದೂರು ಕೊಟ್ಟಿದ್ದೀವಿ ನಾವು. ಪ್ರತ್ಯೇಕ FIRಗಳನ್ನು ಮಾಡಿ ಆನಂತರ ಯಾರು ಅದರ ಹಿಂದೆ ಇದ್ದಾರೆ ಅದು ಬೇಕಲ್ಲ, ಅದು ಒಂದು ತನಿಖೆ ಆಗಬೇಕು. ಅದು SIT ವ್ಯಾಪ್ತಿಯಲ್ಲೇ ಬರುವಂಥದ್ದು. ನಾವು ಹೇಳ್ತಾ ಇರೋದು ಯಾವುದು ಕೂಡ SIT ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ದಾಟಿ ಇಲ್ಲ ಯಾವುದು ಕೂಡ. SIT ಒಳಗಡೆ ಪರಿಮಿತಿಯಲ್ಲಿ ಅದು ಯಾವ ರೀತಿ ಬರ್ತದೆ ಅನ್ನೋದು ಕೂಡ ಇದರಲ್ಲಿ ನಾವು ದೂರುದಾರರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದರ ಒಂದು ಸಾಫ್ಟ್ ಕಾಪಿನೂ ಕೂಡ ತಮ್ಮೆಲ್ಲರಿಗೂ ಕೂಡ ಮಾಧ್ಯಮ ಮಿತ್ರರಿಗೆ ನಾವು ಕೊಡ್ತೀವಿ.